ಇನ್ನು ಹುಬ್ಬಳ್ಳಿ ವಿಚಾರಕ್ಕೆ ಬರೋಣ. ಹುಬ್ಬಳ್ಳಿಯಲ್ಲಿ ಬಾಲಕಿಯನ್ನ ಹತ್ಯೆಗೈದಿದ್ನಲ್ಲ ಈ ಆರೋಪಿ ಪಾಪಿ, ಈತನನ್ನ ಎನ್ಕೌಂಟರ್ ಮಾಡಲಾಗಿತ್ತಲ್ಲ. ಈಗ ಈ ರಿತೇಶು ಕಾಕಿಗೆ ತಲೆನೋವಾಗಿದೆ. ಯಾಕೆ ಗೊತ್ತಾ? ಶವ ಸಂಸ್ಕಾರ ಮಾಡೋದಕ್ಕೆ ಗತಿನೇ ಇಲ್ಲ ಅವನಿಗೆ. ಅವನು ಯಾರು, ಆತನ ಹಿನ್ನೆಲೆ ಏನು, ಅವ್ರ ಕುಟುಂಬಸ್ಥರು ಯಾರು, ಏನೂ ಗೊತ್ತಾಗ್ತಾ ಇಲ್ಲ. ಕುಟುಂಬಸ್ಥರ ಮಾಹಿತಿ ಸಿಗದೇನೆ ಇನ್ನೂ ಶವ ಸಂಸ್ಕಾರ ನೆರವೇರಿಲ್ಲ. ಬೀದಿ ಹಣ ಆದ ನೋಡಿ. ಬಿಹಾರದ ಪಾಟ್ನಾ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಕರಪತ್ರವನ್ನ ಕೂಡ ಪ್ರಿಂಟ್ ಮಾಡಿಸಿದ್ದಾರೆ. ಅದನ್ನು ಅಂಟಿಸಿ ಆರೋಪಿ ಸಂಬಂಧಿಕರ ಪತ್ತೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿದೆ ಆತನ ಡೆಡ್ ಬಾಡಿ. ಫ್ರೀಸರ್ನಲ್ಲಿಯೂ ಕೂಡ ಹೆಚ್ಚು ದಿನ ಶವ ಇಟ್ಕೊಳ್ಳೋದಕ್ಕಾಗಲ್ಲ, ಅದು ಅಸಾಧ್ಯ ಅದು. ಹಾಗಾಗಿ ಈಗ ಕೋರ್ಟ್ ಆದೇಶವನ್ನ ಎದುರು ನೋಡ್ತಾ ಇದೆ ಕಿಮ್ಸ್ ಆಸ್ಪತ್ರೆ. ಏಪ್ರಿಲ್ 13ನೇ ತಾರೀಕು ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯ ಎಸಗಿದ್ದ ಈತನೇ ಪಾಪಿ ರಿತೇಶ್. ಈತನನ್ನ ಕಾಕಿ ಗುಂಡೇಟು ಕೊಟ್ಟಿತ್ತು PSI ನಮ್ಮ ಅನ್ನಪೂರ್ಣ ಅವರು. ಈ ರಾಕ್ಷಸನನ್ನ ಸಂಹಾರ ಮಾಡಿದ್ರು ದೇವಿ ರೂಪದಲ್ಲಿ ಬಂದು. ಈ ಕಾಕಿ ಗುಂಡೇಟಿಗೆ ಬಲಿಯಾಗಿದ್ನಲ್ಲ ಈ ಪಾಪಿ ರಿತೇಶು, ಬೀದಿ ಹೆಣ ಆಗಿದ್ದಾನೆ. ಆತ ಯಾರು, ಏನು, ಎತ್ತ, ಅವ್ರ ಕುಟುಂಬಸ್ಥರು ಯಾರು ಒಂದೂ ಕೂಡ ಗೊತ್ತಾಗ್ತಿಲ್ಲ. ಇಫ್ ಇನ್ ಕೇಸ್ ಮೋಸ್ಟ್ ಪ್ರಾಬಬ್ಲಿ ಗೊತ್ತಿದ್ರೂ ಕುಟುಂಬಸ್ಥರು ಬರೋದಿಲ್ಲ. ಇವನ ಕುಟುಂಬಸ್ಥರು ನಾವಂತಂದರೆ ನಮ್ಮ ಮರೆಯೋದು ಕೂಡ ಹರಾಜಾಗ್ಬಿಡುತ್ತೆ ಅಂಥೇಳಿ ಮೋಸ್ಟ್ ಪ್ರಾಬಬ್ಲಿ ಅವರೂ ಬರ್ತಿಲ್ಲ ಅಂತ ಅನ್ಸುತ್ತೆ. ನೋಡಿ, ಫ್ರೀಸರ್ನಲ್ಲಿ ಇಟ್ಟಿದ್ದಾರೆ ಈ ರಿತೇಶ್ನ ಶವನ. ಈ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು. ಹೆಂಗಾದರೂ ಮಾಡಿ ಶವ ಸಂಸ್ಕಾರ ಮಾಡಲೇಬೇಕು. ಅನಾಥ ಶವ ಅಂಥೇಳಿ ಒಂದು ಏನೋ ಸುಟ್ಟಾಕ್ತಾರೆ, ಎಲ್ಲೋ ಒಂದು ಬಿಸಾಕ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಇನ್ನೂ ಕೂಡ ರಿತೇಶ್ ಕುಟುಂಬಸ್ಥರು ಸಿಕ್ಕಿಲ್ಲ ಅನ್ನೋದು ವರದಿ ಆಗ್ತಾ ಇರೋದು. ಮೋಸ್ಟ್ ಪ್ರಾಬಬ್ಲಿ ಇಫ್ ಇನ್ ಕೇಸ್ ಅವ್ರ ಕುಟುಂಬಸ್ಥರಿಗೆ ಗೊತ್ತಿದ್ರು ಕೂಡ ಮೋಸ್ಟ್ ಪ್ರಾಬಬ್ಲಿ ಬರಲಿಕ್ಕಿಲ್ಲ. ಇಂಥ ನನ್ನ ಮಗನ ಶವ ಈಗ ನಮ್ಮ ಕುಟುಂಬಸ್ಥರಿಗೆ ಸೇರಿದ್ದು ಅಂತ ಹೇಳಕ್ಕೆ ಬಂದರೆ ನಮ್ಮ ಮರ್ಯಾದೆ ಹರಾಜಾಗ್ಬಿಡುತ್ತೆ ಅಂತನೋ ಏನೋ. ಪ್ರಮುಖವಾಗಿ ಕಳೆದ ಏಪ್ರಿಲ್ 13ರಂದು ಹುಬ್ಬಳ್ಳಿಯ ವಿಜಯನಗರದಲ್ಲಿ ನಡೆದಂತಹ 5 ವರ್ಷದ ಬಾಲಕಿಯ ಮೇಲೆ ನಡೆದಂತಹ ಪೈಶಾಚಿಕ ಕೃತ್ಯದ ಪ್ರಮುಖ ಆರೋಪಿಯಾಗಿರುವಂತಹ ಬಿಹಾರ್ ಮೂಲದ ರಿತೇಶ್ ಕುಮಾರ್ನನ್ನ ಪೊಲೀಸರು ಆ ಒಂದು ಘಟನೆ ನಡೆದ ನಂತರ ಕೆಲವೇ ಗಂಟೆಗಳಲ್ಲಿ ಕೂಡ ಅವನಿಗೆ ಆ ಒಂದು ಪೊಲೀಸರ ಗುಂಡೇಟಿನ ಮೂಲಕ ತಕ್ಕದಂತ ಉತ್ತರವನ್ನು ನೀಡಿ ಈಗಾಗಲೇ ಎನ್ಕೌಂಟರ್ಗೆ ರಿತೇಶ್ ಕುಮಾರ್ನು ಕೂಡ ಬಲಿಯಾಗಿದ್ದಾನೆ. ಇವತ್ತಿಗೆ 2 ವಾರಗಳು ಕಳೆದರೂ ಕೂಡ ಈವರೆಗೆ ಕೂಡ ರಿತೇಶ್ ಕುಮಾರ್ನ ಕುಟುಂಬದವರು ಮಾಹಿತಿ ಸಿಗ್ತಾ ಇಲ್ಲ. 2 ಟೀಮುಗಳನ್ನು ಮಾಡಿರುವಂತಹ ಪೊಲೀಸ್ ಆಯುಕ್ತರು ಗಲ್ಲಿಗಲ್ಲಲ್ಲಿ ಬಿಹಾರ, ಪಾಟ್ನಾ, ದೆಹಲಿ, ಗೋವಾ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಆ ಒಂದು ಆರೋಪಿಯ ಕುಟುಂಬದವರ ಮಾಹಿತಿಯನ್ನು ಕಲೆ ಹಾಕಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇತ್ತ ಈ ಒಂದು ಮೃತರಾಗಿರುವಂತಹ ರಿತೇಶ್ ಕುಮಾರ್ನ ಪಾರ್ಥಿವ ಶರೀರ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಶವಾಗಾರದಲ್ಲಿದ್ದು ಅದು ಕೂಡ ದಿನದಿಂದ ದಿನಕ್ಕೆ ಕೊಳಿತಾ ಇದೆ. ಇವೆಲ್ಲವುಗಳ ನಡುವೆ ಕೋರ್ಟ್ ಆದೇಶವನ್ನು ಕೂಡ ಪೊಲೀಸರು ಕಾಯ್ತಾ ಇದ್ದು, ಇವತ್ತು ಪೊಲೀಸ್ ಆಯುಕ್ತರು ಈ ಒಂದು ಕಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಪತ್ರವನ್ನು ಬರೆದು ಇನ್ನೂ ಎಷ್ಟು ದಿನಗಳ ಕಾಲ ಫ್ರೀಸರ್ನಲ್ಲಿ ಈ ಒಂದು ದೇಹವನ್ನು ಇಡಬಹುದು ಏನು ಎಂಬ ಒಂದು ವಿಚಾರಗಳ ಕುರಿತಂತೆ ಕೂಡ ಮಾಹಿತಿಯನ್ನ ಮತ್ತು ಉತ್ತರವನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಮಧ್ಯಾಹ್ನ ಈ ಒಂದು ರಿತೇಶ್ ಕುಮಾರ್ನ ಎನ್ಕೌಂಟರ್ ವಿಚಾರ ಕುರಿತಂತೆ ಆ ಒಂದು ನ್ಯಾಯಾಲಯದಲ್ಲಿ ಕೂಡ ಅರ್ಜಿ ನೆಲೆ ಇದೆ. ಹೀಗಾಗಿ ಒಂದ್ ಕಡೆ ಈ ಒಂದು ಕುಟುಂಬದವರ ಮಾಹಿತಿ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಫ್ರೀಸರ್ ನಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ರಿತೇಶ್ ಕುಮಾರ್ನ ಶವ ಕೊಳ್ತಾ ಇದೆ. ಇವೆಲ್ಲವುಗಳ ನಡುವೆ ನ್ಯಾಯಾಲಯ ಇವತ್ತು ಏನು ಆದೇಶ ನೀಡುತ್ತದೆ ಎಂಬ ಒಂದು ಆತಂಕದಲ್ಲಿ ಪೊಲೀಸರು ಇದ್ದಾರೆ. ಹೀಗಾಗಿ ಈ ಒಂದು ಪೊಲೀಸರಿಗೆ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕೂಡ ದೊಡ್ಡದಾದಂತಹ ಒಂದು ಸಮಸ್ಯೆ ಆತಂಕ ಎದುರಾಗಿದೆ. ಎಸ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.